बोलो भारत माता के कर्नाटक रक्षणा ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವರ ಹುಟ್ಟುಹಬ್ಬ ಇವತ್ತು। ಅವರು ಬಾಲಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ, ಯಾಕಂದ್ರೆ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದನೂ ಕೂಡ ಸಂಘಟನೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲಜಣ್ಣನವರು ಮೊದಲ ಆದ್ಯತೆ ಕೊಡ್ತಿರ್ತಾರೆ। ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮ್ಗೆ 10 ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಇರೋದು। ಆದ್ರಿಂದ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಬಾಲಜಣ್ಣನವರಲ್ಲಿ ಆ ಅಭಿಮಾನ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ, ಆ ಒಂದು ಏನೇ ಒಂದು ಕೆಲಸ, ಸಂಘಟನೆ ಕೆಲಸ ಇದ್ರು ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬೆಳೆಸ್ಲಿಕ್ಕೆ, ಉಳಿಸ್ಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ। ಆದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ, ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನ ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ। ಯಾಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ, ಆದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ। ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ, ನೀರು, ಊಟ ಮನುಷ್ಯನಿಗೆ ತುಂಬಾ ಅತ್ಯಮೂಲ್ಯವಾದದ್ದು। ಅದರ ಜೊತೆಗೆ ಕನ್ನಡ ಸೇವೆ ಮಾಡೋದ್ರು ಕೂಡ ತುಂಬಾ ಮುಂದಾಳತೆಯನ್ನು ತಗೊಂಡಿರುವಂತ ನಮ್ಮ ಬಾಲಜಣ್ಣನವರಿಗೆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ। ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿಯೊಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬಹುದು, ಒಂದು ತಾಲೂಕ್ ಪಂಚಾಯಿತಿ ಆಗಿರ್ಬಹುದು, ಎಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ। ಅದರಲ್ಲಿ ನಮ್ಮ ಬಾಲಜಣ್ಣನವರು ಮುಂದಾಳತ್ವ ಜಾಸ್ತಿ ಇದೆ। ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ। ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳಬಾಗಿಲು ನಗರದಲ್ಲಿ ನಾವು ಅನ್ನದಾನ, ಅವರ ಹೆಸರಲ್ಲಿ ಅನ್ನದಾನವನ್ನ ಮಾಡುತ್ತಿದ್ದೇವೆ। ಆದ್ರಿಂದ ಹುಟ್ಟು ಉಚಿತ, ಸಾವು ಖಚಿತ। ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ, ಮಣ್ಣಿಂದ ಬಂದಿದ್ದೀವಿ, ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ। ಆದ್ರಿಂದ ಈ ಒಂದು ಸೌಹಾರ್ದತೆ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಕಳಂತೆ ಬಾಳ್ಬೇಕಾಗುತ್ತೆ। ಆದ್ರಿಂದ ಇವತ್ತು ನಮ್ಮ ಬಾಲಜಣ್ಣನವರು ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ। ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಲಿ, ಅವ್ರ ಜೊತೆ ನಾವ್ಯಾವತ್ತೂ ಸದಾ ಇರ್ತೇವೆ। ಯಾಕೆ ಅಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ಕೊಡುಮಲೆ ಗಣಪತಿ ಆಶೀರ್ವಾದ, ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಸದಾ ಇವ್ರಿಗಿರ್ಲಿ। ಅದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನ ಕೊಡ್ಲಿ। ಯಾಕೆಂದ್ರೆ ಇವರು ಮಗಳು ಡಾಕ್ಟರ್ ಆಗಿದ್ದಾರೆ। ಯಾಕೆಂದ್ರೆ ಇವರಂತೂ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವ್ರಿಗೆ ಸಿಗ್ತಾ ಬರ್ತಾ ಇದೆ। ಹಲವಾರು ಸಮಾಜ ಸೇವೆಗಳನ್ನ ಮುಳಬಾಗಿಲು ತಾಲೂಕಿನಲ್ಲಿ ಇದ್ದಾರೆ, ಆದ್ರೆ ಕೋಟ್ಯಾನುಗಟ್ಲೆ, ಲಕ್ಷಾಂತರ ಗಟ್ಲೆ ದುಡ್ಡು ಇರ್ತದೆ, ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇರಲ್ಲ। ಆದ್ರಿಂದ ಇವತ್ತು ನಮ್ಮ ಬಾಲಜಣ್ಣನವರು 4 ಜನ ಊಟ ಕೊಡ್ತಿದ್ದಾರೆ, ಸೇವೆಯನ್ನ ಮಾಡುತ್ತಿದ್ದಾರೆ। ಇದು ಬೇಕಾಗಿರೋದು, ಯಾವ್ದು ಬೇಕಾಗಿರೋದು? ಸೇವೆ ಬೇಕಾಗಿರೋದು। ಹುಡ್ತೀವಿ, ಸತ್ತೋಗ್ಬಿಡ್ತೀವಿ, ಇರೋ ತನಕ ಮತ್ತೊಬ್ಬ ಮನುಷ್ಯರಿಗೆ ಹಿಂಗ ಅನ್ಬೇಕು। ಆವಾಗ ನಮಗೆ 2 ಕಣ್ಣು, ಮನುಷ್ಯನಿಗೆ 2 ಕಣ್ಣು, ಭಗವಂತನಿಗೆ ಮೈಯೆಲ್ಲ ಕಣ್ಣು। ಆದ್ರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಇರ್ಬೇಕಾಗುತ್ತೆ। ಎಲ್ಲೂ ಭಗವಂತ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ। ಸೃಷ್ಟಿಕರ್ತ ನಮ್ಮ ಮನುಷ್ಯರ ಒಳಗಡೆ ಇದ್ದಾನೆ। ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡ್ಬೇಕಾಗಿರೋದು, ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆಯನ್ನು ಇಡ್ಬೇಕಾಗುತ್ತೆ। ಆದ್ರಿಂದ ಇವತ್ತು ನಮ್ಮ ಬಾಲಜನ ಹುಟ್ಟುಹಬ್ಬ ಕುಡುಮಲೆ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ। ಅದರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಇಂತಹ ಹುಟ್ಟುಹಬ್ಬಗಳು 100 ಮಾಡ್ಕೊಳ್ಳಿ, ನಾವ್ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭ
ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ಫ್ಯಾನ್ಸಿ ಮಂಜಣ್ಣನವ್ರಿಗೆ ಅಪಾರವಾದ, ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಇವತ್ತು ಮಂಜಣ್ಣನವ್ರಿಗೆ, ಅದರ ಜೊತೆಗೆ ನಮ್ಮ ಅತೀಕ್ರವ್ರಿಗೆ, ನಮ್ಮ ಬೀಡಾಬಾಬನ ಬೀದಿ ವ್ಯಾಪಾರಸ್ಥರ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ರಹಮತುಲ್ಲಾ, ಗೊಟ್ಕುಂಟೆ ರಾಮಚಂದ್ರಣ್ಣನವರು, ಇದ್ರೀಸು, ಉಮೇಶು ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ, ತಿಪ್ಪಣ್ಣ, ಶಂಕರಣ್ಣ, ಆರ್ಮುಗಮಣ್ಣ, ಇನ್ನು ಯಾರು ನಮ್ಮ ಮುನ್ರಾಜಣ್ಣ, ನಮ್ಮ ಲಿಯೋ, ನಮ್ಮ ಅಫ್ಸರು, ನಮ್ಮ ರಿಯಾಜಣ್ಣ. ಯಾಕೆಂದ್ರೆ ಹೆಸರುಗಳು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಕೈ ಜೋಡಿಸೋ, ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ. 4 ಜನ ಸೇರಿದ್ರೆ ಮಾತ್ರ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಹೆಸರುಗಳು ಹೇಳ್ತಾ ಇದೀನಿ. ಯಾವ್ದನ್ನ ಹೆಸರು ಬಿಟ್ಟಿದೆ ದಯವಿಟ್ಟು ಕ್ಷಮೆ ಇರಲಿಕ್ಕೆ ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಜಣ್ಣನವ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವ್ರಿಗೆ ಆ ಭಗವಂತ ಸದಾ ಆಶೀರ್ವಾದ ಹೇಳಿ ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ನೆನಪು ಮಾಡ್ಕೊಬೇಕಾಗುತ್ತೆ. ನಾವು ಮುಳಬಾಗಿಲು ಗಡಿಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣಗೌಡರು ಮಾತು ಹೇಳ್ತಾ ಬರ್ತಿದ್ದಾರೆ, ನಿಮ್ಮ ಮುಳಬಾಗಿಲು ಗಡಿಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನಕ್ಕೆ ತಂದು ನಿಮ್ಗೆ ಸದಾ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂತೀವಿ ಅಂತ ಹೇಳ್ತಾರೆ. ನಮ್ಮ ಮೇಡಿವಾಳ ರಾಘವೇಂದ್ರಣ್ಣ ಆಗಿರ್ಬೋದು ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಗೆಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ಯಾಕಂದ್ರೆ ಕನ್ನಡ ಉಳಿಸಲಿಕ್ಕೆ, ಯಾಕೆಂದ್ರೆ ಈ ಒಂದು ಮುಂದೆ ಹೆಜ್ಜೆ ಇಕ್ಕಿದೀವಿ, ಸಹಕಾರ ಕೊಟ್ಟು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಮುಳಬಾಗಿಲು ತಾಲೂಕಿನ ಜನ. ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ನಮ್ಮ ಬಾಲಜನರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ಮತ್ತೊಮ್ಮೆ ನಮ್ಮ ಕೊಡುಮಲೆ ಗಣಪತಿ ಆಶೀರ್ವಾದ, ಬಾಬಾ ಹೈದರ ಸಿದ್ದರ್ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷು, ಆರೋಗ್ಯ, ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ವಿಶೇಷ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಸಾಥ್ ಕೊಡ್ತಿರ್ತಾರೆ. ಅವ್ರು ಕೊಟ್ಟೋದ್ರಿಂದ ನಾವು ಇನ್ನು ಮುಂದೆ ಒಂದು ಹೆಜ್ಜೆ ಆಗ್ತಾ ಬರ್ತಾ ಇದೀವಿ. ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ಎಲ್ರಿಗೂ ನಮಸ್ಕಾರ. ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತ ಕೆ ಬಾಲಜಣ್ಣ ಅವರದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಇಂಥ ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇಂಥ ಸೇವಾ ಕಾರ್ಯಕ್ರಮ ಇವ್ರು ಬಂದ್ಬಿಟ್ಟು ಇವತ್ತಿಂದಾನೇ ಅಲ್ಲ, ಕರೋನಾ ಟೈಮಿಂದಾನು ಅವರು ಅಕ್ಕಿ ದಾನ ಮಾಡಿದ್ದಾರೆ. ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ಗಳು ಬಂದ್ಬಿಟ್ಟು, ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ, ಸರ್ಕಾರಿ ಶಾಲೆಯಲ್ಲಿ ನಾನು ಹುಸೇನ್ ನಾವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕೊಟ್ಕೊಂಡು ಬಂದಿದ್ದೀವಿ. ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನ್ನದಾನ ಮಾಡೋಣ ಅಂತ ಅವ್ರು ಸಾಧಾರಣವಾಗಿ ಮಾಡ್ಕೊಳ್ಳೋಣ ಅಂದ್ರೆ ನಾವು ಬೆಳ್ಳಿಲ್ಲ. ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಹಣ ಈ ರೀತಿ ಮಾಡೋದು ಬೇಡ, ನೀವು ತಿಳಿಬೇಕು ಬಾಲಜಣ್ಣ ಅಂದ್ರೆ ಯಾರು ತಿಳಿಬೇಕು, ನಿಮ್ ಸೇವಾ ಕಾರ್ಯಕ್ರಮ ತಿಳಿಬೇಕಂತ ಹೇಳ್ಬಿಟ್ಟು ನಾವಿವತ್ತು ಅವ್ರ ಮುಖಾಂತರನೇ ಅನ್ನದಾನ ಪ್ರಯೋಗ ಇಟ್ಕೊಂಡಿದೀವಿ. ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಕದವರಿಗೆ, ಡ್ರೈವರ್ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ. ಬಾಲಜಣ್ಣ ಮುಖಾಂತರನೇ ಕೊಡ್ತಾ ಇದೀವಿ. ಸುಮಾರು ಒಂದು 20 ರಿಂದ 25 ಜನ ಆಟೋ ಡ್ರೈವರ್ಗಳಿಗೆ ಸಹಾಯಧನ ಮಾಡ್ತಾ ಇದ್ದಾರೆ. ಇಂಥ ಸಹಾಯಗಳು ಸುಮಾರು ಮಾಡಿಕೊಂಡು ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಕರ್ನಾಟಕ ಮಾತಾ ಕಿ.